ಎಲ್ಲ ಬೆಳಗ್ಗೆಯಿಂದ ತಾವು ಎಲ್ಲರೂ ನೋಡ್ತಾ ಇದ್ದಾರೆ. ಪ್ರತಿ ವರ್ಷನೂ ನೋಟ್ಬುಕ್ ಕೊಡೋದಿರ್ಬೋದು, ಸಂಕ್ರಾಂತಿ ಬಾಗಿನ ಇರ್ಬೋದು, ಪಟಾಕಿ ಕೊಡೋದಿರ್ಬೋದು, ಊರಬ್ಬ ಮಾಡೋದಿರ್ಬೋದು, ಪ್ರತಿ ಒಂದಕ್ಕೂ ಇಲ್ಲಿ ಪ್ರತಿ ಒಂದೂ ಮಾಡಿಕೊಂಡು ಬರ್ತಾನೆ ಇದ್ದೀವಿ. ಪಟಾಕಿನೂ ಸಹ ಇಲ್ಲಿ ತಾವು ನೋಡ್ಬೋದು. ಇಲ್ಲಿ ಬಹಳ ಬಡವರು, ಗಾರ್ಮೆಂಟ್ಸ್ ಕಾರ್ಖಾನೆಗೆ ಹೋಗೋರು, ಮದುವೆ ಛತ್ರಗಳಲ್ಲಿ ಕೆಲಸ ಮಾಡೋರು, ಕೂಲಿ ಕಾರ್ಮಿಕರು, ಅವರು ವರ್ಷ ಆಗದೆ ತಡ ಅಣ್ಣ ಮಕ್ಕಳಿಗೆ ಪಟಾಕಿ ಅಣ್ಣ ಅಂತಾರೆ. ಹಂಗಂತ ಕೊಡ್ತೀನಿ ಬಿಡಮ್ಮ, ಅದೇನು ನಾನು ಕೊಡ್ತೀನಿ ಹೋಗ್ರಿ. ಪ್ರತಿ ವರ್ಷ ಪಟಾಕಿ ಅಣ್ಣ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ ಮಕ್ಕಳು. ಇವತ್ತು ಆ ಪಟಾಕಿನ ಕೊಡಕ್ಕೆ ಬಿಡ್ತಾ ಇಲ್ಲ. ಪೊಲೀಸ್ನವರು ಪಟಾಕಿ ಕೊಡಬೇಡ ಅಂತ ಹೇಳೋದಕ್ಕೆ ಎಲ್ಲಾದ್ರೂ ಇದೆಯಾ ಒಂದು 100 ಜನ ಪೊಲೀಸರು ಬರೋದು, ಪೊಲೀಸ್ ವ್ಯಾನ್ಗಳು ತಗೊಂಡ್ಬರೋದು. ಇವತ್ತು ಅದನ್ನು ಮಾಡಿದ್ದಾರೆ. ಪಟಾಕಿ ಕೊಡಬಾರ್ದಷ್ಟೇ, ಈ ಕೆಲಸ ಮಾಡ್ತಾರೆ. ಇದಕ್ಕೆ ಸಂಪೂರ್ಣವಾಗಿ ಏನಿವತ್ತು ಮೊನ್ನೆ JP ಪಾರ್ಕಲ್ಲಿ ಒಂದು ಉಪಮುಖ್ಯಮಂತ್ರಿಗಳು ಬರುವಂತ ಸಂದರ್ಭದಲ್ಲಿ ಒಂದು ಶಾಸಕನಿಗೆ ಆಹ್ವಾನ ಇಲ್ಲದೆ ಒಂದು ಉಪಮುಖ್ಯಮಂತ್ರಿಗಳು ಬೆಳಗ್ಗೆ 7 ಗಂಟೆಗೆ ಒಂದು ನನ್ನ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿ ಕುಸುಮಾ DK ರವಿ ಅವ್ರನ್ನ ಕರ್ಕೊಂಡು ಇವರೇ MLA, ಎಲ್ಲ ಇವರೇ, ಸಮಸ್ಯೆಗಳು ಇವ್ರಿಗೆ ಹೇಳಿ, MLA ಮುನಿರತ್ನನ್ ಬಗ್ಗೆ ಏನು ನನಗೆ ಬೇಡ, ಮುನಿರತ್ನನ್ಗೆ ಆಹ್ವಾನ ಕೊಡಲ್ಲ ಅಂತ ಹೇಳಿ ಆವತ್ತು ಅಲ್ಲಿ ತೊಂದರೆ ಕೊಟ್ಟರು. ಇವತ್ತು ಸೇಮ್ ಅದೇ ರಿಪೀಟು. ನಾನು ಕೇಳಿದೆ, ಪಾಪ ಅವ್ರ ಹೆಸರು ಹೇಳೋದು ಬೇಡ ಅಧಿಕಾರಿಗಳದ್ದು. ಸರ್, ಬೆಳಗ್ಗೆಯಿಂದ DK ಸುರೇಶ್ ಫೋನ್ ಮಾಡ್ತಾರೆ, ಕುಸುಮಾ ಫೋನ್ ಮಾಡ್ತಾರೆ, ಅವರಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ, DK ಶಿವಕುಮಾರ್ ಫೋನ್ ಮಾಡ್ತಾರೆ, ನೀವು ಗೋಡನ್ನ ಸೀಜ್ ಮಾಡು ಅಂತಾರೆ. ಗೋಡನ್ ಸೀಜ್ ಮಾಡಿಲ್ಲ ಅಂದ್ರೆ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಸರ್ ಗೋಡನ್ನ ನಾವು ಬೀಗ ತೆಗೆದು ನೋಡಬೇಕು ಅಂತ ನಾನು ಹೇಳಿದೆ. ನೋಡಪ್ಪ, ಅದರಲ್ಲಿ ಏನು ಇಲ್ಲಪ್ಪ, ಪಟಾಕಿ ಇರಲ್ಲ, ಅದು ಒಂದು ಕುಂದುಕೊರತೆ ಸಾರ್ವಜನಿಕರಿಗೆ ಇಟ್ಟಿರುವಂತ ಒಂದು ಶಾಸಕರ ಕಚೇರಿ. ಇಲ್ಲ ಸರ್, ಅದನ್ನ ನಾವು ಪೊಲೀಸರು ಬಂದ್ಮೇಲೆ ನೀವು ಬೀಗ ತೆಗಿಬೇಕು ಸರ್, ಅಲ್ಲಿವರೆಗೂ ನೀವು ಒಳಗಡೆ ಹೋಗಂಗಿಲ್ಲ ಸರ್. ಆಯ್ತಪ್ಪ, ಹಂಗೆ ಮಾಡ್ತೀನಿ. ಬಂದೆ, ಎಲ್ಲಾರ ಎದುರಲ್ಲೂ ಪೊಲೀಸವ್ರ ಎದುರಲ್ಲಿ ಬೀಗ ತೆಗೆದೆ, ಒಳಗಡೆ ಬಂದ್ರು, ನೋಡಿದ್ರು, ಏನೂ ಇಲ್ಲ. ಅದಾದ್ಮೇಲೆ ಬಹಳ ವಿಚಿತ್ರ ಏನು ಅಂದ್ರೆ, ಒಂದು ಅಂಗಡಿನಿಂದ ಖರೀದಿ ಮಾಡಿ ಒಂದು ವಾಹನದಲ್ಲಿ ತಂದಿಟ್ಕೊಂಡು ಅವ್ರ ಮನೆ ಕೊಡೋದು ತಪ್ಪು ಅಂತ ಹೇಳ್ತಾರೆ. ಆಯ್ತು, ಕೊಡಲ್ಲ, ಬಿಟ್ಬಿಡಲ್ಲ. ನೇರವಾಗಿ ಅಂಗಡಿನಲ್ಲಿ ಖರೀದಿ ಮಾಡಿ ಕಾರ್ಯಕರ್ತರು ಯಾವುದೋ ಒಂದು ಕುಟುಂಬಕ್ಕೆ ಸಹಾಯ ಮಾಡಕ್ಕೆ ತಗೊಂಡೋಗಿ ಕೊಡ್ತಾರಪ್ಪ. ಬಿಲ್ ಇರುತ್ತೆ, ವಿತೌಟ್ ಬಿಲ್ ಅಂತೂ ಇದಲ್ಲ. ಇವತ್ತೊಂದು ಅಂಗಡಿಗೆ ಹೋಗಿ ಯಾವ್ದಾನ ಐಟಮ್ಗಳು ತಂದ್ಕೊಡು ಅಂತ ಹೇಳಿದ್ರೆ ಹೆಂಗ್ ತಂದ್ಕೊಡ್ತಾರೆ? ಅದೇ ರೀತಿ ಕೆಲವು ಕುಟುಂಬಗಳಿಗೆ ಯಾರಿಗ ಅವಶ್ಯಕತೆ ಇದೆ ಆ ಕುಟುಂಬಗಳಿಗೆ ಪಟಾಕಿನ ಅಂಗಡಿಯಿಂದ ದುಡ್ಡು ಕೊಟ್ಟು ತಗೊಂಡೋಗಿ ಮನೆಗೂ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ. ಪಟಾಕಿನೇ ಕೊಡಬಾರ್ದು ಅಷ್ಟೇ. ಇದು ಎಲ್ಲಾದ್ರೂ ಇದೆಯಾ ಇಂಥದ್ದು? ಆ ಕುಸುಮನಿಗೆ MLA ಆಗಬೇಕು ಅನ್ನೋ ಒಂದು ಹುಚ್ಚು ಹಿಡಿದ್ಬಿಟ್ಟು ಯಾವ ಮಟ್ಟಕ್ಕೆ ಅಂದ್ರೆ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಒಬ್ಬ MLA ಅನ್ನೋ ಗೌರವನೂ ಇಲ್ಲ, ಅವನು ಹೊಲಸು ತಿಂತಾನೆ, ಅವನು ಗೊಬ್ಬರದ ಹುಳ ತಿಂತಾನೆ, ಅವನ್ನ ಓಡಿಸ್ತೀನಿ, ಅವನಿಲ್ಲೆಲ್ಲೂ ಇರಬಾರ್ದು, ನಾನು ಗೊಬ್ಬರ ಅಂತೆ, ಗೊಬ್ಬರದ ಹುಳ ಅಂತೆ. ನೀವೇ ಇತ್ತೀಚಿನ ದಿನಗಳ ಬೆಳಗ್ಗೆ ಸಾಯಂಕಾಲದವರೆಗೂ ಆ ಯೂಟ್ಯೂಬ್ ಚಾನೆಲ್ಗಳವ್ರನ್ನ ಕರೆಸಿ ಈಗ 2-3 ದಿನದಿಂದ ಬರೀ ಇದೇನೆ. ನಾನು ನೋಡ್ತೀನಿ, ನಾನು ಇಲ್ಲೇ ಗೆಲ್ತೀನಿ, ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಲ್ಲ ಸೌಮ್ಯ ರೆಡ್ಡಿ ex-MLA ಜಯನಗರ, ಅವ್ರ ತಂದೆ ಮಿನಿಸ್ಟ್ರು, ಸೀನಿಯರ್ ಮಿನಿಸ್ಟರ್, ಬೆಂಗಳೂರಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಒಂದು ರಾಮಲಿಂಗಾರೆಡ್ಡಿ, ಅವ್ರ ಮಗಳು MLAಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ದಾರ? ಸೋತಿರೋದು ಇಷ್ಟರಲ್ಲೂ ಒಂದು 100 ಹೋಟೆಲ್ ಸೋತಿರೋದು. ಆ ಒಂದು ದಿನ ಹೋಗಿ MLAಗೆ ತೊಂದರೆ ಕೊಡ್ತಾ ಇಲ್ಲ. ಅವ್ರ ತಂದೆ ಪ್ರಭಾವನ ಬಳಸಿ ಅಲ್ಲೋಗಿ ದಾಳಿ ಮಾಡ್ತಾ ಇಲ್ಲ, ಎಲ್ಲೂ ಹೋಗಿಲ್ಲ. ತಂದೆ ಹೇಳಿ ಎಷ್ಟು ಬೇಕಾದ್ರೂ ಮಾಡ್ಬೋದಾಯ್ತಲ್ಲ. ಆ ಹೆಣ್ಣು ಮಗಳನ್ನಾದ್ರೂ ನೋಡಿ ಕಲೀರಿ.
ಆ ಸೌಮ್ಯ ಎಷ್ಟು ಗೌರವವಾಗಿ ನಡ್ಕೊಳ್ತಾರೆ ಜನಗಳ ಹತ್ರ. ಅದು ಬಿಟ್ಬಿಟ್ಟು ಇಂದಿರಾ ಗಾಂಧಿಗೆ ಹೋಲಿಸ್ಕೊಳ್ಳೋದು. ನೀವು ಆಯ್ತಮ್ಮ, ನೀವು ಇಂದಿರಾ ಗಾಂಧಿ ಮಟ್ಟಿಗೆ ಬೆಳೀರಿ, ನನಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಿ? ನೀವು ಇಂದಿರಾ ಗಾಂಧಿ ಆಗ್ತೀರಾ? ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಹೋಲಿಕೆ ನೋಡ್ತಾ ಇದ್ದೀನಿ. ನಾನು ಇಂದಿರಾ ಗಾಂಧಿ ಹೆಣ್ಣು, ನಾನು ಹೆಣ್ಣು ಅಂತೀರಿ. ನಾನು ಇಲ್ಲ ಅಂತ ಹೇಳಿದ್ನೇನಮ್ಮ? ನಾನು ಹೆಣ್ಣು ಅಲ್ಲ ಅಂತ ಹೇಳಿದ್ದೀನಾ? ನಾನು ಯಾವತ್ತನ ಮಾತಾಡಿದ್ದೀನಾ? ಹೆಣ್ಣು ಮಕ್ಕಳನ್ನ ಹೆಣ್ಣು ಅಂತ ಕರಿತೀವಿ. ನಿನ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ 3 ಹೆಣ್ಣು ಅಂತೀವಿ. ಬೇರೆ ಏನಾದ್ರು ಮಾತಾಡ್ತೀವಿ ನಾವು? ಒಂದು ಹೆಣ್ಣು ಮಗಳನ್ನ, ಒಂದು ಹೆಣ್ಣನ್ನ ಹೆಣ್ಣು ಅಂತ ಕರಿತೀವಿ. ತಪ್ಪೇನು? ನನ್ಗೆ ಅರ್ಥ ಆಗ್ತಾ ಇಲ್ಲ. ಆ ಹೆಣ್ಣು ಮಕ್ಕಳನ್ನ ಹೆಣ್ಣು ಅರೆ, ಈಗ ನಿಮ್ಗೆ ಯಾರನ್ನ ಕೇಳಿದ್ರೆ ಎಷ್ಟಪ್ಪ ಮಕ್ಕಳು ಅಂದ್ರೆ 3 ಜನ ಗಂಡು 2 ಹೆಣ್ಣು ಅಂತೀವಿ. ಬೇರೆ ಏನಾದ್ರು ಮಾತಾಡ್ತೀವ? ಇದೆ ತಾನೇ? ಇಷ್ಟು ಬಿಟ್ಟು ಬೇರೆ ಇದೆಯಾ? ಅದನ್ನ ಇಟ್ಕೊಂಡು ಹೆಣ್ಣುಗಳಿಗೆ ಅವಮಾನ ಮಾಡ್ಬಿಟ್ಟ. ನಾನೆಲ್ಲ ಅವಮಾನ ಮಾಡಿದೆ? ಡಿ ಕೆ ರವಿ ಸತ್ತಾಗ ವಿಧಾನಸೌಧ ಹತ್ರ ಕುಂತ್ಕೊಂಡು ಅಪ್ಪ ಮಗಳು ತಲೆ ಬಡ್ಕೊಂಡು ಬಾಯಿ ಬಡ್ಕೊಂಡು ನನ್ನ ಗಂಡನ್ ಕೊಂದ್ಬಿಟ್ರು ಅಂತ ಹೇಳಿ ಗಲಾಟೆ ಮಾಡಿ ಜಾರ್ಜ್ ರಾಜೀನಾಮೆ ಕೊಟ್ಟ ಮೇಲೆ ಸಿಬಿಐ ತನಿಖೆ ಕೊಡಿಸಿ ಸಿದ್ದರಾಮಯ್ಯನವ್ರ ಜೊತೆ ನಾನೇ ಇದ್ದೀನಿ. ಅವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಾಡಿ ನೋಡ್ಕೊಂಡ್ ಬಂದಿದ್ದೀವಿ. ತಿರ್ಚ್ಬಿಟ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಅಂತಂದ್ರು. ಅಷ್ಟೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಲಾಟೆ ಮಾಡಿ ಅಪ್ಪ ಮಗಳು. ಆಮೇಲೆ ಏನಾಯ್ತು? ಲೇಟ್ರಾನು ಅಪ್ಪ ಚೇರ್ಮನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಈಗ ಮಗಳು MLA ಆಗಬೇಕು. ಆ ಮಗಳನ್ನ MLA ಮಾಡೋದಕ್ಕೆ ಒಂದ್ ಕಡೆ ಹೋರಾಟ, ಈ ಅಮ್ಮ ಇಂದಿರಾ ಗಾಂಧಿ ಮಟ್ಟಿಗೆ ಬೆಳೆಯೋದಕ್ಕೆ ಈ ಅಮ್ಮನ ಹೋರಾಟ. ಇದು ನನಗಾಗಿರೋ ಅನ್ಯಾಯ. ಪಟಾಕಿ ಕೊಡೋದಕ್ಕೂ ಬಿಡ್ತಾ ಇಲ್ಲ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ ಅಷ್ಟೇ.